ಎಲ್ಲರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಶುಭಾಶಯಗಳು. ಇಲ್ಲಿ ಎಲ್ಲವೂ ಮಾರಾಟಕ್ಕಿದೆ. ಧಾನ್ಯ, ದಿನಸಿ, ಬಟ್ಟೆ ಬರೆ, ಆಟಿಕೆ, ಹೊತ್ತಿಗೆ, ರುಚಿಯಾದ ತಿಂಡಿ, ಕರಕುಶಲ ಪಿಂಡಿ, ದೈನಂದಿನ ಬಳಕೆಯ ಮನೆ ಮಟ್ಟಿಗಿನ ಅದೆಷ್ಟೋ ವಸ್ತುಗಳು. ಮಧ್ಯವರ್ತಿಗಳ ಹಂಗಿಲ್ಲದೆ ಇಲ್ಲಿ ಬಿಕರಿಯಾಗುತ್ತದೆ. ಸಾವಯವ ಉತ್ಪನ್ನಗಳು, ಕೈಮಗ್ಗದ ಉತ್ಪತ್ತಿಗಳು, ಸ್ವತಃ ಬೆಳೆದು ಮಾರುವ ರೈತರು, ಕಸದಿಂದ ರಸ ತಯಾರಿಸುವ ಕರ್ಮಿಗಳು, ಹಳ್ಳಿ ಪೇಟೆ ಎಂಬ ಭೇದವಿಲ್ಲದೆ ಒಟ್ಟಾದ ಗ್ರಾಹಕ ವ್ಯಾಪಾರಿ ಸಮುದಾಯ ರಾಗಿ ಕಣದ ಯುಗಾದಿ ಸಂತೆಯಲ್ಲಿ ಒಂದಾಗಿದೆ. ಮೇಡಮ್ ನಮಸ್ಕಾರ ಸರ್. ನಮ್ಮ ಹೆಸರು? ನನ್ನ ಹೆಸರು ಪ್ರೀತು ಅಂತ. ಎಲ್ಲಿಂದ ಬಂದಿದ್ದೀರಿ? ನಾನು ಬ್ಯಾಂಗ್ಳೂರವಳೆ ಸರ್. ಬ್ಯಾಂಗ್ಳೂರಿನ ಯಾವ ಬಡಾವಣೆ? ನಾವು ವಿಜಯ ಬ್ಯಾಂಕ್ ಲೇಔಟ್ ಇಂದ ಇರೋದು ಸರ್, ಬನೇರ್ಘಟ್ಟ ರೋಡ್. ಇದು ಏನೇನು ತಂದಿದ್ದೀರಿ ಇಲ್ಲಿ? ಇದೆಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್, ಇದೆಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ ಇರೋದು. ನ್ಯಾಚುರಲ್ ಪ್ರಾಡಕ್ಟ್ಸ್. ಇದು ಏನಿದು? ಇದು ಹೇರ್ ಆಯಿಲ್ ಸರ್. ಅದು ಇದರಲ್ಲಿ 21 ಟೈಪ್ಸ್ ಆಫ್ ಹರ್ಬ್ಸ್ ಇದೆ. ಏನೇನಿರುತ್ತೆ ಅದರಲ್ಲಿ? ಅಲೋವೆರಾ ಎಕ್ಸ್ಟ್ರಾಕ್ಟ್ಸ್ ಇರುತ್ತೆ, ರೋಸ್ಮೆರಿ ಎಕ್ಸ್ಟ್ರಾಕ್ಟ್ ಇರುತ್ತೆ, ಬ್ರಾಹ್ಮಿ, ಆಮ್ಲ, ಮನಿಷ್ಠ, ತ್ರಿಫಲ, ಮೇಥಿ, ಮತ್ತೆ ಜಟಾಮಾಂಸಿ ಇರುತ್ತೆ ಸರ್. ಆಮ್ಲ, ಫ್ಲಾಕ್ಸ್ ಸೀಡು, ಆನಿಯನ್ ಸೀಡು, ಆಮಂಡು, ಜಟಾಮಾಂಸಿ, ಮಂಜಿಷ್ಟ, ಕ್ಯಾಸ್ಟರ್ ಆಯಿಲ್. ಇದು ಕೂದಲಿಗೆ ಒಳ್ಳೇದು. ಯಾವ ರೀತಿ ಒಳ್ಳೇದು ಅಂದ್ರೆ ನಿಮ್ಗೆ ಇದು ನಾವು ಫ್ರೆಶ್ ಆಗಿ ಮಾಡ್ತೀವಿ. ಇದು ಸನ್ ಇನ್ಫ್ಯೂಸ್ಡ್ ಮಾಡಿ ಮಾಡೋದು. ಸನ್ ಇನ್ಫ್ಯೂಸ್ಡ್ ಇಂದ ಮಾಡೋದು. ಇದು ಡೈರೆಕ್ಟ್ ಹೀಟ್ ಇರೋದಿಲ್ಲ. ಇದರಲ್ಲಿ ಹೈಬಿಸ್ಕಸ್ ಎಲ್ಲ ಇರೋದ್ರಿಂದ ನಮ್ ಕೂದಲು ಬಲಿಷ್ಠವಾಗುತ್ತೆ ಹಾಗೂ ನೈಸರ್ಗಿಕವಾಗಿ ಕಪ್ಪಾಗುತ್ತೆ. ಅಂದ್ರೆ ಕೂದಲು ಉದುರೋದು ನಿಲ್ಲುತ್ತೆ, ಎರಡೂ ಆಗುತ್ತೆ ಸರ್. ಉದುರೋದು ನಿಲ್ಲುತ್ತೆ, ಹೊಸ ಕೂದಲುಗಳು ಬರುತ್ತೆ. ಇಲ್ಲೇನು ಇಟ್ಟಿದ್ದೀರಲ್ಲ ಕೆಂಪಿಗೆ? ಇದು ಲಿಪ್ ಬಾಮ್ ಸರ್. ಇದು ಸ್ಟ್ರಾಬೆರಿ ಲಿಪ್ ಬಾಮ್. ಹೌದು. ಇದ್ರ ವಿಶೇಷ ಏನು ಅಂತ ಕೇಳಿದ್ರೆ ಇದರಲ್ಲಿ 10 ಟೈಪ್ಸ್ ಆಫ್ ಆಯಿಲ್ಸ್ ಇದೆ. ಇದರಲ್ಲಿ 10 ತರ ಎಣ್ಣೆ ಇದೆ. ಅದು ಅವಕಾಡೋ ಆಯಿಲ್, ಜೊಜೋಬಾ ಆಯಿಲ್, ಮತ್ತೆ ಕ್ಯಾಸ್ಟರ್ ಆಯಿಲ್, ವಿಟಮಿನ್ ಇ ಆಯಿಲ್, ಮತ್ತೆ ಇನ್ನು ಹಲವಾರು ಇದೆ. ಮತ್ತೆ ಬಟರ್ಸ್ ಇರುತ್ತೆ. ಈ ಕೆಂಪು ಬಣ್ಣ ಬರಕ್ಕೆ ಏನ್ ಮಾಡಿದ್ರಿ? ಅದು ನಾವು ನ್ಯಾಚುರಲ್ ಸ್ಟ್ರಾಬೆರಿ ಇನ್ಫ್ಯೂಸ್ ಮಾಡಿದೀನಿ. ಸ್ಟ್ರಾಬೆರಿ ಇದ್ರನ್ನ ಇನ್ಫ್ಯೂಸ್ ಮಾಡಿರೋದು. ಹಾಗೆ ಬೀಟ್ರೂಟ್ ಅಷ್ಟೇನೆ. ಇದು ನೋಡಿ ಬೀಟ್ರೂಟ್. ಇದು ಬೀಟ್ರೂಟ್ ಸ್ವಲ್ಪ ಬೇರೆ ಬಣ್ಣ ಇದೆ. ಬೀಟ್ರೂಟ್ ಅದು ಇನ್ಫ್ಯೂಸ್ ಮಾಡಿದೀವಿ ಸರ್. ಅದು ಇನ್ಫ್ಯೂಸ್ ಮಾಡಿರೋದು. ಅದು ನಿಮ್ಗೆ ಇದರಲ್ಲಿ ನ್ಯಾಚುರಲ್ ಇರುತ್ತೆ. ಇದು ಪ್ಯಾರಾಫಿನ್ ಎಲ್ಲ ಏನೂ ಇರೋದಿಲ್ಲ. ಪ್ಯಾರಾಫಿನ್ ಇರೋದಿಲ್ಲ ಇದು. ಓಹೋ, ಸಹಜ ತೈಲಗಳು ಆಗಿರೋ ಕಾರಣ ಚರ್ಮಕ್ಕೆ ಬಹಳ ಒಳ್ಳೆಯದು. ಪ್ಯಾರಾಫಿನ್ ತರ ಏನ್ ತೊಂದರೆ ಮಾಡಲ್ಲ. ಇದೇನಿದು? ಇದು ಪೆಪರ್ಮಿಂಟ್ ಫುಡ್ ಕ್ರೀಮ್ ಅಂತ. ಇದರಲ್ಲಿ ನಿಮ್ಗೆ ಪೆಪರ್ಮಿಂಟ್ ಎಸೆನ್ಷಿಯಲ್ ಆಯಿಲ್ ಇರುತ್ತೆ, ಮತ್ತೆ ಬಟರ್ಸ್ ಇಂದ ಮಾಡಿರೋದು. ಲೈಕ್ ಅವಕಾಡೋ ಬಟರ್, ಮತ್ತೆ ಮ್ಯಾಂಗೋ ಬಟರ್. ಆ ಬಟರ್ಸ್ ಎಲ್ಲ ಯೂಸ್ ಮಾಡಿ ನಿಮ್ಗೆ ಕಾಲು ಒಡ್ಕೊಂಡಿರೋದು ನ್ಯಾಚುರಲ್ ಆಗಿ ಹೀಲ್ ಮಾಡುತ್ತೆ ಸರ್. ಅದು ನ್ಯಾಚುರಲ್ ಆಗಿ ಹೀಲ್ ಮಾಡುತ್ತೆ. ಯಾಕಂದ್ರೆ ನಮ್ಮ ಚರ್ಮಕ್ಕೆ ಎಣ್ಣೆ ಅಂಶ ಅವಶ್ಯಕತೆ ತುಂಬಾ ಇದೆ. ಇವಾಗ ಆಗಿನ ಕಾಲದಲ್ಲಿ ನೋಡಿದ್ರೆ ನೀವು ತುಂಬಾ ಮಸಾಜ್ ಎಲ್ಲ ಮಾಡ್ತಾ ಇದ್ರು ಮಕ್ಕಳಿಗೆ. ಇವಾಗೆಲ್ಲ ಯಾರಿಗೂ ಟೈಮ್ ಇಲ್ಲ ಎಣ್ಣೆ ಹಚ್ಕೊಳ್ಳೋದಕ್ಕೆ. ಅದರಿಂದ ನಮ್ಮ ಗುರಿ ಏನಂದ್ರೆ ಈ ತರ ಪ್ರಾಡಕ್ಟ್ಸ್ ಗಳು ಮಾಡಿ ನೈಸರ್ಗಿಕವಾಗಿ ವಸ್ತುಗಳನ್ನ ತಂದು ಮಾಡಿ ಅದು ಆರೋಗ್ಯಕರವಾಗೂ ಇರುತ್ತೆ ಸರ್. ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಈ ಬಾಟ್ಲಿ ಬೆಲೆ ಎಷ್ಟಾಗ್ಬೋದಮ್ಮ? ಇದು ಬಾಟ್ಲಿ ಬೆಲೆ 30 ರೂಪಾಯಿ ಇರುತ್ತೆ. ಪ್ಲಸ್ ಅದು ಟ್ಯಾಕ್ಸ್, ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಸೇರಿ ಒಂದು 40 ರೂಪೀಸ್ ವರೆಗೂ ಬರುತ್ತೆ ಸರ್ ಒಂದು ಇದಕ್ಕೆ. ಇದು ಸೋಪ್ಗಳೆಲ್ಲ ಇಟ್ಟಿದ್ದೀರಲ್ಲ, ಯಾವ ತರ ಸೋಪ್ ಇದು? ಇದು ಒಂದು ರೋಸ್ ಸೋಪ್ ಇದು, ಮತ್ತೆ ಇದೊಂದು ಲೆಮನ್ ಸೋಪ್. ಇದ್ರ ಏನ್ ವಿಶೇಷ ಅಂದ್ರೆ ಇದು ಲೆಮನ್ ನಾವು ಒಣಗಿಸಿ ಅದನ್ನು ಪುಡಿ ಮಾಡಿ ಎಣ್ಣೆಗಳ ಜೊತೆ ಮತ್ತೆ ಲೈ ಜೊತೆ ಮಿಕ್ಸ್ ಮಾಡಿ ಮಾಡೋದು. ನ್ಯಾಚುರಲ್ ಆಗಿ ಮಾಡೋದು ಸರ್. ಇದು ರೋಸ್ ಸೋಪ್. ಇದು ರೋಸ್ ಪೆಟಲ್ಸ್ ಇಂದ ಮಾಡೋದು. ಇದು ಈಗ ಚರ್ಮದಲ್ಲಿ 3 ತರ ಬರುತ್ತೆ ಚರ್ಮ. ಹೌದು.
ಒಂದು ಸಾಮಾನ್ಯವಾದ ಚರ್ಮ, ಒಂದು ಒಣ ಚರ್ಮ, ಒಂದು ಎಣ್ಣೆ ಚರ್ಮ. ಹೌದು. ಯಾವ ಚರ್ಮಕ್ಕೆ ಉಪಯೋಗ ಇದು? ಇದು ರೋಸ್ ಸೋಪು, ಇದು ಸಾಮಾನ್ಯವಾದ ಚರ್ಮಕ್ಕೆ ಉಪಯೋಗ ಆಗುತ್ತೆ. ಹಾಂ ಹಾಂ. ಈಗ ಎಣ್ಣೆ ಚರ್ಮ ಇದ್ರೆ? ಎಣ್ಣೆ ಚರ್ಮ ಇದ್ರೆ ಅದಕ್ಕೆ ಬೇರೆ ಬರುತ್ತೆ. ಕಾಫಿ ಸೋಪ್ ಬರುತ್ತೆ ನೋಡಿ, ಕಾಫಿ ಸೋಪ್ ಅದು ಉಪಯೋಗ ಆಗುತ್ತೆ. ಮತ್ತೆ ಇದು ಚಾರ್ಕೋಲ್ ಸೋಪ್ ಇದೆ, ಅದು ಉಪಯೋಗ ಆಗುತ್ತೆ. ಅದು ಚಾರ್ಕೋಲ್ ಸೋಪ್, ಅದು ತೆಂಗಿನ ಚಿಪ್ಪನ್ನ ನಾವು ಅದನ್ನ ಬೆಂಕಿಲಿ ಹಾಕಿ ಪುಡಿ ಮಾಡಿ, ಒಣಗಿಸಿ ಪುಡಿ ಮಾಡಿ ಅದರಿಂದ ಬರೋ ಪುಡಿಯಿಂದ ಮಾಡೋದು. ಅದು ಎಣ್ಣೆ ಚರ್ಮಕ್ಕೆ ಬಹಳ ಉತ್ತಮವಾಗಿರುತ್ತೆ. ಅಂದ್ರೆ ಇದ್ದಿಲಿಂದ ಮಾಡಿರೋ ಸೋಪು. ಹೌದು. ಇದ್ದಿಲನ್ನ ಹೇಗೆ ಮಾಡ್ತಾರೆ ಅಂದರೆ ತೆಂಗಿನ ಚಿಪ್ಪನ್ನು ಸುಟ್ಟು ಬಿಟ್ಟು ಅದನ್ನು ಪುಡಿ ಮಾಡಿ ಅದನ್ನು ಸೋಪಿನ ಜೊತೆ ಬೆರೆಸಿ ಮಾಡ್ತಾರಂತೆ. ಯಾರಿಗೆ ಚರ್ಮದ ಮೇಲೆ ಎಣ್ಣೆ ಅಂಶ, ಜಿಡ್ಡಿನಂಶ ಹೆಚ್ಚಿರುತ್ತೋ ಅದನ್ನು ನಿವಾರಿಸೋದಕ್ಕೆ ಈ ಚಾರ್ಕೋಲ್ ಸೋಪ್, ಇದ್ದಿಲಿಂದ ಮಾಡಿರೋ ಸೋಪ್ ಹೆಚ್ಚು ಉಪಯುಕ್ತ ಅಂತ ಹೇಳ್ತಾರೆ. ಈ ಒಂದು ಸೋಪಿನ ಬೆಲೆ ಎಷ್ಟಾಗ್ಬೋದಮ್ಮ? ಅದು 250 ರೂಪಾಯಿ ಆಗುತ್ತೆ. 250 ರೂಪಾಯಿ ಆಗುತ್ತೆ. ಒಂದು ಸೋಪ್ ಕೊಂಡ್ಕೊಂಡ್ರೆ ಎಷ್ಟು ದಿನ ಬಾಳಿಕೆ ಬರ್ಬೋದು? ನಿಮ್ಗೆ 1.5 ತಿಂಗಳು ಬರುತ್ತೆ. ಇದು 180 ಗ್ರಾಮ್ ಇರೋದ್ರಿಂದ ಒಬ್ಬರಿಗೆ 1.5ರಿಂದ 2 ತಿಂಗಳವರೆಗೂ ಬರುತ್ತೆ. 2 ತಿಂಗಳವರೆಗೂ ಬರುತ್ತೆ. ಬಹಳ ಬಹಳ ಸಂತೋಷ. ಬಹಳ ಒಳ್ಳೆ ಉತ್ಪನ್ನಗಳನ್ನು ಇಟ್ಟಿದ್ದೀರಿ. ಎಲ್ಲವೂ ನೈಸರ್ಗಿಕವಾಗಿ ತಯಾರಾಗಿರುವಂಥದ್ದು. ಮತ್ತೆ ಇದು ಗೃಹ ಕೈಗಾರಿಕೆ ಅನ್ನೋ ಲೆಕ್ಕದಲ್ಲಿ ಮನೇಲೇ ನೀವೇ ಮಾಡಿರುವಂಥದ್ದು. ತುಂಬ ಚೆನ್ನಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹೋಗೋದಕ್ಕೆ ಮೊದಲು ಒಂದು ಪುಸ್ತಕ ನಿಮಗೆ ಕೊಡ್ತೇನೆ. ಸುತ್ತಮುತ್ತ ಮಂಗಳ ಎಂ ನಾಡಿಗ್ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ, ಸ್ವೀಕರಿಸಿ. ಅಭಿನಂದನೆಗಳು. ನಮಸ್ಕಾರ ಅಮ್ಮ. ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ಸ್ಮಿತಾ ಶ್ರೀನಾಥ್ ಅಂತ. ಮಾಯಾ ಅಂತ ನಂದು ಸ್ಟೋರು. ಕ್ಯೂರೇಟೆಡ್ ಕಂಚಿ ಕಾಟನ್ಸ್ ಮತ್ತು ಕಂಚೀವರಂ ಸಿಲ್ಕ್ಸ್ ನಾವು ಇದು ಮಾಡೋದು. ಬಸವನಗುಡಿಯಲ್ಲಿ ನಮ್ಮ ಸ್ಟೋರ್ ಇರೋದು. ಅಂದರೆ ಎಲ್ಲಾನು ನಾವೇ ಆರಿಸಿ ವೀವರ್ಸ್ ಜೊತೆ ಡೈರೆಕ್ಟ್ ಇದು ಮಾಡಿ ಮಾಡೋದು. ಈಗ ಒಂದು 16 ವರ್ಷದಿಂದ ನಾನು ಇದನ್ನ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಕೈಮಗ್ಗದ ಸೀರೆಗಳು ಎಲ್ಲಾನು ಕೈಮಗ್ಗದಲ್ಲಿ ನೇಯ್ದಿರೋದು. ಒಂದೊಂದು ಸೀರೆ ನೇಯಕ್ಕೂ ಸುಮಾರು ಸಿಲ್ಕಲ್ಲಿ ಅಂತೂ 8-10 ದಿವಸಗಳಾಗತ್ತೆ. ನಾವು ನಮ್ಮದೇ ಡಿಸೈನ್ ಕೂಡ ಮಾಡಿಸ್ತೀವಿ. ಅವ್ರು ಮಾಡಿರೋದ್ರಲ್ಲೂ ನಾವು ಸೆಲೆಕ್ಟ್ ಮಾಡಿ ಇದು ಮಾಡ್ತೀವಿ, ಆರಿಸಿ ತರ್ತೀವಿ. ಈಗ ಕೈಮಗ್ಗದ ಸೀರೆಗಳು ಅಂದರೆ ಬರೀ ಹತ್ತಿ ಮಾತ್ರನಾ? ರೇಷ್ಮೆನೂ ಉಂಟಾ? ಹತ್ತಿ ಮತ್ತು ರೇಷ್ಮೆ ಎರಡನ್ನೂ ಬೆರೆಸಿ ಸೀರೆಗಳು ಮಾಡೋದು ನೀವು ಹೇಳಿದ ಯಾವ್ಯಾವ ಥರದ್ದು ನಿಮ್ಮಲ್ಲಿ? ನೀವು ಹೇಳಿದ 3 ತರಹನೂ ಉಂಟು ಸರ್. ಒಂದು ಮೊದಲನೇದು ಹೇಳಿ. ಇದು ತೋರಿಸ್ತೀನಿ ನೋಡಿ ನಿಮ್ಗೆ. ಇದು ಬರೀ ಹತ್ತಿ ಮಾತ್ರ. ಇದು ತೋರಿಸೋಣ. ಪೂರ್ತಿ ಕಾಟನ್. ವೇಟ್ ಮಾಡಿ. ಇದು ಪೂರ್ತಿ ಹತ್ತಿ, ಹತ್ತಿಯಿಂದ ಮಾಡಿರೋದು. ಹೌದು, ಹತ್ತಿ. ಇದಕ್ಕೆ ಏನು ಬಣ್ಣ ಹಾಕಿದ್ದೀರಿ? ಇದು ನೇವಿ ಬ್ಲೂ ಇದೆ. ಇದು ಮುಂಚೆ ಇದು ಯಾರನ್ನ ಡೈ ಮಾಡ್ಕೊಂಡಿರ್ತಾರೆ, ಆಮೇಲೆ ಇದನ್ನ ಕೈಮಗ್ಗದಲ್ಲಿ ಅವರು ಈ ಡಿಸೈನ್ಸ್ ಎಲ್ಲ ಸೆಟ್ ಮಾಡ್ಕೊಂಡಿರ್ತಾರೆ ಮುಂಚೆನೆ ಪಂಚ್ ಕಾರ್ಡ್ಸ್ ಮಾಡಿ. ಆಯಾ ಡಿಸೈನ್ ಒಂದೊಂದು ಡಿಸೈನ್ಗೂ ಅವರು ಪ್ರತಿ ಸತಿ ಆ ಮಗ್ಗನ ಸೆಟ್ ಮಾಡ್ಕೋಬೇಕು. ಹಾಗಾಗಿ ಇದೆಲ್ಲ ಕೈಮಗ್ಗ ಹತ್ತಿ ಕಾಟನ್ ಸೀರೆ. ನನ್ನ ಪ್ರಶ್ನೆ, ಈ ಬಣ್ಣ ನೈಸರ್ಗಿಕ ಬಣ್ಣವಾ ರಾಸಾಯನಿಕ ಬಣ್ಣ? ಇಲ್ಲ, ಇದು ರಾಸಾಯನಿಕ. ಆಸೋಫ್ರಿ ಡೈಸ್ ಅಂತ ಕರಿತೀವಿ. ಅದು ಪರಿಸರಕ್ಕೆ ಹಾನಿ ಏನ್ ಮಾಡೋದಿಲ್ಲ. ಇದು ಆಸೋಫ್ರಿ ಡೈಸ್. ಆಸೋಫ್ರಿ ಡೈಸ್ ನ ಯೂಸ್ ಮಾಡಿದ್ರೆ ಅದು ಪರಿಸರಕ್ಕೆ ಹಾನಿ ಆಗೋದಿಲ್ಲ. ನ್ಯಾಚುರಲ್ ಕಲರ್ಸ್ ಯೂಸ್ ಮಾಡಿದ್ರೆ ನಮ್ಗೆ ಇಷ್ಟು ವೈಬ್ರೆಂಟ್ ಕಲರ್ ಬರೋದಿಲ್ಲ. ಅದಕ್ಕೆ ಒಂದು ಸುಮಾರಾಗಿರೋ ಕಮ್ಮಿ ಶೇಡ್ ಬರುತ್ತೆ. ಇಷ್ಟು ಒಳ್ಳೊಳ್ಳೆ ಕಲರ್ಸ್ ಬರ್ಬೇಕಾದ್ರೆ ನಾವು ಆಸೋಫ್ರಿ ಡೈಸ್ ಮಾಡಿಸ್ಬೇಕಾಗುತ್ತೆ. ಇದೆಲ್ಲ ಅಷ್ಟುನು ಆಸೋಫ್ರಿ ಡೈ. ಸೊ ಇದು ಸಂಪೂರ್ಣ ಹತ್ತಿಯಿಂದ ಮಾಡಿರೋ ಕಾಟನ್ ಸೀರೆ. ಇಲ್ಲಿ ಇದು ತೋರಿಸ್ತಾ ಇದ್ದೀನಿ. ಇದರಲ್ಲಿ ನೋಡಿ, ಇದು ಸಿಲ್ಕ್ ಬೈ ಕಾಟನ್ ಅಂತ ಹೇಳಿ. ಇದು ಒಂದ್ ಸೈಡ್ ಅಂದ್ರೆ ನಾವು ವಾರ್ಪ್ ಮತ್ತು ವೆಫ್ಟ್ ಅಂತ ಹೇಳ್ತೀವಲ್ಲ, ಸೀರೆಯಲ್ಲಿ ಎಕ್ಸ್ ಆಕ್ಸೆಸ್ ಮತ್ತು ವೈ ಆಕ್ಸೆಸ್ ಅಂತ ಹೇಳ್ಬೋದು. ಅದರಲ್ಲಿ ಒಂದು ಸೈಡ್ಗೆ ಕಾಟನ್ ಹಾಕಿರುತ್ತೆ, ಇನ್ನೊಂದು ಸೈಡ್ ಡೈರೆಕ್ಷನ್ ಅಲ್ಲಿ ಸಿಲ್ಕ್ ಹಾಕಿರುತ್ತೆ. ಸಿಲ್ಕ್ ಹಾಕಿರುತ್ತೆ. ಸೊ ಇದು ಒಂದು ಮಿಕ್ಸ್ ಆಫ್ ಸಿಲ್ಕ್ ಅಂಡ್ ಕಾಟನ್. ಏನ್ ಅನುಕೂಲ ಇದರಲ್ಲಿ?
ಒಂದು ಇದಕ್ಕೆ ರೇಷ್ಮೆಗೆ ಬರೋ ಅಂತ ಒಂದು ಶೈನಿಂಗ್ ಬರುತ್ತೆ, ಒಂದು ಹೊಳಪು ಬರುತ್ತೆ ಸಿಲ್ಕ್ ಹಾಕಿರೋದ್ರಿಂದ. ಆಮೇಲೆ ರೇಷ್ಮೆ ಸೀರೆ ಇವಾಗ ಕೈಮಗ್ಗದ್ದು ತುಂಬಾ ಕಾಸ್ಟ್ಲಿ. ಸೊ ಇದು ಅರ್ಧ ಅದು ಅರ್ಧ ಇದು ಹತ್ತಿ ಅರ್ಧ ರೇಷ್ಮೆ ಆಗಿರೋದ್ರಿಂದ ಇದು ಸ್ವಲ್ಪ ಪಾಕೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಜನಕ್ಕೆ ಸ್ವಲ್ಪ ಕೊಂಡ್ಕೊಳ್ಳೋಕೆ ಅಫೋರ್ಡಬಿಲಿಟಿ ಇದರಲ್ಲಿ ಜಾಸ್ತಿ ಇರುತ್ತೆ. ರೇಷ್ಮೆ ಮತ್ತು ಹತ್ತಿ ಬೆರೆಸ್ ಮಾಡಿದ್ದೀರಿ, ಈ ಸೀರೆಗೆ ಎಷ್ಟಾಗ್ಬೋದು ಬೆಲೆ? ಇದಕ್ಕೆ 7,200 7,300 ಆ ರೇಂಜ್ ಆಗ್ಬೋದು. ಅದು ಕೈಮಗ್ಗ ಆದ್ರಿಂದ ಇದು ಸ್ವಲ್ಪ ಬೆಲೆ ಇದಿರುತ್ತೆ, ಹೆಚ್ಚಿರುತ್ತೆ. ನೀವು ಅದೇ ಪವರ್ ಲೂಮ್ ಅಥವಾ ಮೆಷಿನ್ ಅಲ್ಲಿ ಮಾಡಿರೋ ಸೀರೆ ಆದ್ರೆ ನೀವು ದಿನಕ್ಕೆ 100 ಸೀರೆ ನೇಯ್ದು ಬಿಡ್ಬೋದು. ಇದು ಅದು ನೇಕಾರರದು ಎಷ್ಟು ಪರಿಶ್ರಮ ಇರುತ್ತೆ ಇದರಲ್ಲಿ ಅಂದ್ರೆ ಅದಕ್ಕೋಸ್ಕರ ನಾವು ಇದನ್ನ ಇದು ಮಾಡ್ಬೇಕು. ಅದಕ್ಕೆ ಬೆಲೆ ಇರೋದೇ ಅವರ ಪರಿಶ್ರಮಕ್ಕೋಸ್ಕರ. ಹೌದು, ಮಗ್ಗದ ಕಾರ್ಮಿಕರು ಯಾರಿದ್ದಾರೆ ಅವರು ಬದುಕು ಸುಸೂತ್ರವಾಗಿ ನಡೀಬೇಕಾದ್ರೆ ಅದಕ್ಕೆ ನಾವೇ ಪ್ರತ್ಯಕ್ಷವಾಗಿ ಕಾರಣರಾಗ್ತೇವೆ. ಸ್ವಲ್ಪ ದುಬಾರಿ ಆದರೂ ಸಹ ಇಂತಹ ಸೀರೆ, ಕೈಮಗ್ಗದ ಸೀರೆನ ತಗೊಳ್ಳೋದು ಬಹಳ ಒಳ್ಳೆಯದು. ಬೇರೆ ಇನ್ಯಾವ ತರಹ ಸೀರೆ ಉಂಟು ತಮ್ಮಲ್ಲಿ? ನಮ್ಮಲ್ಲಿ ನಾವು ಕಂಚಿ ಮಾತ್ರ ಮಾಡೋದು, ಸಿಲ್ಕ್ ಇದೆ ಅದನ್ನು ಇದು ಮಾಡ್ತೀವಿ ನಾವು. ಆದ್ರೆ ಇಲ್ಲಿ ನಾವು ಸಿಲ್ಕ್ ತರಲ್ಲ, ಬರೀ ಕಾಟನ್, ಹತ್ತಿ ಮತ್ತು ರೇಷ್ಮೆ ಮಿಕ್ಸ್ ಮಾತ್ರ ಇಲ್ಲಿ ತರೋದು. ಅದರಿಂದ ಇದು ಎರಡೇ ನಾವು ಇಲ್ಲಿ ಇಟ್ಟಿದ್ದೀವಿ. ಬಹಳ ಸಂತೋಷ, ಒಳ್ಳೆ ಮಾಹಿತಿ ಕೊಟ್ಟು ನಮಗೆ. ಕೈಮಗ್ಗದ ಬಟ್ಟೆಗಳ ಬಗ್ಗೆ ಒಂದು ಪುಸ್ತಕ ಕೊಡ್ತಾ ಇದ್ದೇನೆ, ತುಷಾರಹಾರ, ಸ್ವೀಕರಿಸಿ. ಧನ್ಯವಾದ. ತಮಗೂ ಸಹ ಒಂದು ಪುಸ್ತಕ ಕೊಡ್ತಾ ಇದ್ದೇನೆ, ಸ್ವೀಕರಿಸಿ. ಒಳ್ಳೆಯದಾಗಲಿ ಅಮ್ಮ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ರಮೇಶ್ ಅಂತ ಹೇಳಿ ಸರ್. ರಮೇಶ್, ಎಲ್ಲಿಂದ ಬಂದಿದ್ದೀವಿ? ಗುಳೇದಗುಡ್ಡದಿಂದ ಬಂದಿದ್ದೀವಿ ಸರ್. ಗುಳೇದಗುಡ್ಡ. ಗುಳೇದಗುಡ್ಡ ಅಂದ ಕೂಡಲೇ ನನಗೆ ಥಟ್ ಅಂತ ಹೊಳಿತಾ ಇರೋದು ಕಣಗಳು. ಕಣ 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 ಹಾಂ ಸರ್. ಕಣ ಇದು ಏನು ಈ ಕಣದ ವಿಶೇಷ ರಮೇಶ್? ಇದು ಬ್ಲೌಸ್ ಪೀಸ್ ಸರ್. ಅಂದ್ರೆ ಇಲ್ಕಲ್ ಸೀರೆ ಯಾವಾಗ ಹುಟ್ಟಿತೋ ಅದ್ರ ಜೊತೆಗೆ ಒಂದು ಬ್ಲೌಸಿಗೆ ಬೇಕು ಅಂತ ಹೇಳಿ ಅವಾಗ ಇದು ಸೃಷ್ಟಿಯಾಗಿರೋದು ಸರ್. ಓ, ಇಳಕಲ್ಲು ಮತ್ತೆ ಗುಳೇದಗಡ್ಡ ಅಕ್ಕ ತಂಗಿಯವ್ರ ತರ ಸರ್. ಅಕ್ಕ ತಂಗಿರು. ಹಾ ಸರ್. ಅಂದ್ರೆ ಇಲ್ಕಲ್ ಸೀರೆ ಜೊತೆಗೆ ಗುಳೇದಗುಡ್ಡ ಕಣ ಉಟ್ಕೋಬೇಕು ಅಂತ ಅವಾಗಿಂದ ಸರ್. ಅದು ನೀವು ವರ್ಡಲ್ಲೇ ಕೇಳಿರ್ಬೋದು, ಎಲ್ಲೂ ಬ್ಲೌಸ್ ಪೀಸಿಗೆ ಅಂತ ಮಗ್ಗ ಎಲ್ಲೂ ಇಲ್ಲ, ಗುಳೇದಗುಡ್ಡದಲ್ಲಿ ಮಾತ್ರ ಇರೋದು ಸರ್. ಅಲ್ಲ, ಇದು ನೋಡಿದ್ರೆ ಸೀರೆ ತರ ಇದೆಯಲ್ಲ, ಇದು ಇಷ್ಟು ದೊಡ್ಡದು? ಇಲ್ಲ ಸರ್, ಇದು ಹೀಗೆಪ್ಪ 32 ಇಂಚ್ ಇರುತ್ತೆ ಸರ್. ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಕೊಡ್ತೀವಿ ಸರ್. ಬ್ಲೌಸಿಗೆ ಕೊಡ್ತೀರಿ? ಹಾ ಸರ್. ಓಹೋ. ಈಗ ಇದರಲ್ಲಿ ಒಂದೊಂದಕ್ಕೂ ಒಂದೊಂದು ಹೆಸರು ಇದೆ ಸರ್. ಈಗ ಇದು ಕೇದಿಗೆ ಸಿದ್ದೇಶ್ವರ ಅಂತ ಹೇಳಿ, ಇದು ಸೂಜಿ ಮಲ್ಲಿಗೆ ಅಂತ ಹೇಳಿ. ಸೂಜಿ ಮಲ್ಲಿಗೆ? ಹಾ ಸರ್. ಓಕೆ, ಸೂಜಿ ಮಲ್ಲಿಗೆ ಅಂತ ಹೇಳಿ. ಇದು ಕಳುವಾರ ಅಂತ ಇದೆ ನೋಡಿ ಸರ್. ರಮ್ಮಿ ಬರುತ್ತಲ್ಲ, ಆಟದಲ್ಲಿ ಬರೋದು ಕಳುವಾರ ಅಂತ ಬರುತ್ತೆ. ಇದು ಇದು ಸರ್ ಸೂಜಿ ಮಲ್ಲಿಗೆ. ಇದು ಸೂಜಿ ಮಲ್ಲಿಗೆ, ಇದು ಸೇವಂತಿಗೆ ಸರ್. ಮತ್ತೆ ಇದು ನೋಡಿ ಸರ್, ಇದರಲ್ಲಿ ಮುಕುಟ ಮತ್ತೆ ಹರಡಿ, ಕಳುವಾರ, ಈ 3 ಇದೆ ಸರ್. ಎಲ್ಲ ಇದೆ. ಹಾ ಸರ್. ಈಗ ನಮ್ಗೆ ಎಷ್ಟು ಬೇಕು ಅಂದ್ರೆ ಅಷ್ಟು ಕತ್ತರಿಸ್ಕೊಡ್ತೀರಾ? ಹೌದು ಸರ್. ಹೌದು. 1 ಮೀಟರ್ 1/4 ಮೀಟರ್ ಅಂದ್ರೆ ಕಟ್ ಮಾಡ್ಕೊಡ್ತೀರಿ? ಸರ್. ಹೌದು. ಬಹಳ ಸಂತೋಷ. ಗುಳೇದಗುಡ್ಡದ ಕಣ. ಹೌದು ಸರ್. ಇದಕ್ಕೆ ಜಿಯೋಗ್ರಾಫಿಕಲ್ ಇಂಡಿಕೇಟರ್, ಭೌಗೋಳಿಕ ಸೂಚಕ ಸಿಕ್ಕಿದೆ. ಅಂದ್ರೆ ಬೇರೆಯವರು ಯಾರು ಕಾಪಿ ಮಾಡೋ ಹಾಗಿಲ್ಲ. ಗುಳೇದಗುಡ್ಡದ ಈ ಕಣ, ಇದರ ನಮೂನೆಗಳು, ಇದನ್ನ ತಯಾರಿಸುವ ವಿಧಾನ, ಇದಕ್ಕೆ ಬಳಸುವಂಥ ಬಣ್ಣ, ಬಳಸುವಂಥ ನೂಲು, ಇವೆಲ್ಲವೂ ಸಹ ಗುಳೇದಗುಡ್ಡದ್ದು, ಅಲ್ಲಿನ ಜನರದ್ದು. ಯಾರು ಕಾಪಿ ಹೊಡೆಯೋ ಹಾಗಿಲ್ಲ. ಅದು ಈ ಜಿಯೋಗ್ರಾಫಿಕಲ್ ಇಂಡಿಕೇಟರ್ನ ಮಹತ್ವ. ತುಂಬ ಸಂತೋಷ. ಸೀರೆಗಳು ಇದೆಯಲ್ಲ ಜೊತೆನಲ್ಲಿ? ಸರ್, ಇದು ಇಲ್ಕಲ್ ಸೀರೆಗಳಿದೆ ಸರ್. ಇವೆಲ್ಲ ಇಲ್ಕಲ್ ಸೀರೆಗಳು ಸರ್. ಇವು ಇಲ್ಕಲ್ ಸೀರೆಗೆ ಈ ಗುಳೇದಗುಡ್ಡ ಬ್ಲೌಸ್ ಇರುತ್ತೆ. ಇದು ಯಾವ ತರ ಸೀರೆ? ಇದು ಇಲ್ಕಲ್ ಸೀರೆ ಸರ್. ನಮ್ದು ಮೇನ್ ಆಗಿ ಇಲ್ಕಲ್ ಅಲ್ಲಿ ಕೊಂಡಿ ಟೆಕ್ನಿಕ್ ಅಂತ ಇರುತ್ತೆ ಸರ್. ಸೆರಗು ರೇಷ್ಮೆ ಬರುತ್ತೆ, ಬಾಡಿ ಎಲ್ಲ ಕಾಟನ್ ಬರುತ್ತೆ ಸರ್. ಅಯ್ಯೋ, ಕೇಳ್ತಾ ಇದ್ದೀನಿ ನಾನು. ಇಲ್ಲ, ಇಲ್ಕಲ್ದು ಅದೇ ಸ್ಪೆಷಲ್ ಸರ್. ಈಗ ಇದು ನೋಡಿ ಸರ್, ಇದು ಪಲ್ಲು ಎಲ್ಲ ಸಿಲ್ಕ್ ಇರುತ್ತೆ ಸರ್. ಇದು ಇಲ್ಲಿ ಕೊಂಡಿ ಟೆಕ್ನಿಕ್ ಆಗಿರುತ್ತೆ ಸರ್. ವೀಕ್ಷಕರೇ, ಇದೊಂದು ವಿಶೇಷ ನೋಡಿ. ಇಲ್ಲಿ ನೇರಳೆ ಬಣ್ಣ ನೋಡ್ತಾ ಇದ್ದೀರಾ. ಈ ನೇರಳೆ ಬಣ್ಣದ ಭಾಗ ಏನಿದೆ ಅದನ್ನು ಹತ್ತಿಯಿಂದ ಮಾಡಿದಾರಂತೆ. ಕೆಳಗಡೆ ಇರ್ತಕ್ಕಂಥ ಈ ಕೆಂಪು ಭಾಗ ಇದೆಯಲ್ಲ, ಅದು ರೇಷ್ಮೆ ಹತ್ತಿ ಎರಡೂ ಬೆರೆತಿರುವಂಥ ಒಂದು ವಿಶೇಷ ಸೀರೆ. ಈ ರೇಷ್ಮೆಯನ್ನು ಹತ್ತಿ ಜೊತೆ ಸೇರಿಸಿರೋ
ಒಂದು ತಂತ್ರ ಇದೆಯಲ್ಲ, ಅದು ಕೊಂಡಿ ಟೆಕ್ನಿಕ್ ಅಂತ ಹೇಳಿ. ಕೊಂಡಿ ಟೆಕ್ನಿಕ್ ಅಂತ ಕರೀತಾರಂತೆ ಅದನ್ನ. ಅಂದ್ರೆ ಇದನ್ನ ಮಾಡಕ್ಕೆ ಒಬ್ರು ಹೆಣ್ಮಗಳು ಮನೆಯಲ್ಲಿ ಮಾಡ್ತಾ ಇರ್ತಾರೆ ಸರ್. ಇದನ್ನ ಮಾಡಿ ಗಂಡಕ್ ಕೊಟ್ರೆ ಅವ್ನ್ ನೇಗೆ ಮಾಡಕ್ ಸಾಧ್ಯ ಸರ್. ಇದು ಕೊಂಡಿ ಹಾಕ್ಲೇ ಇಲ್ಲ ಅಂದ್ರೆ ಆಗೋದಿಲ್ಲ. ಹಾ ಸರ್. ಈಗ ನಿಮಗೆ ಹ್ಯಾಂಡ್ಲೂಮ್ ಅಂತ ಕಂಡಿಡಿಯಕ್ಕೆ ಈಗ ಇದು ಹಿಂದಿನ ಸೀರೆ ಗೊಂಡೆ ಇರುತ್ತೆ ಸರ್. ಇದು ಈ ಸೀರೆ ಅಂದ್ರೆ ಇದು ತಯಾರು ಮಾಡ್ಬೇಕಾದ್ರೆ ಈ ಸೀರೆ ಇರುತ್ತೆ ಸರ್. ಇದು ಮಗ್ಗದ ಮೇಲೆ ಈ ಸೀರೆಗೆ ಮತ್ತೆ ಈ ಸೀರೆ ಜಾಯಿಂಟ್ ಮಾಡಿರ್ತಾರೆ ಹಾಗೆ. ಇದರಲ್ಲೇ ಇದು ನಾವು ತೋಪಿ ತೆನೆ ಅಂತ ಹೇಳ್ತೀವಿ ಸರ್. ತೋಪ್ ತೆನೆ ಹಾಕೋದು ಅಂತ ಹೇಳಿ. ಇದು ಚಿಕ್ಕಿ ಪರಸ್ ಅಂತ ಹೇಳ್ತೀವಿ ಸರ್. ಈ ಡಿಸೈನಿಗೆ ಈ ಡಿಸೈನಿಗೆ ಚಿಕ್ಕಿ ಪರಸ್ ಅಂತ ಹೇಳ್ತೀವಿ. ಅದು ಈಗ ಈ ಸೀರೆಯ ವಿಶೇಷ ಏನು? ಇಳ್ಕಲ್ ಸೀರೆದಂದ್ರೆ ಸೆರಗು ರೇಷ್ಮೆ ಇರುತ್ತೆ ಸರ್. ಬಾಡಿ ಎಲ್ಲ ಕಾಟನ್ ಇರುತ್ತೆ ಸರ್. ಮತ್ತೆ ಇದು ಎಲ್ಲ ನಿಮಗೆ ನವ್ವಾರಿ, ಆಟೋರಿ ಈ ತರ ವೇರಿಯೇಷನ್ ಅಲ್ಲಿ ಬರುತ್ತೆ ಸರ್. ಇದು ಅಂದ್ರೆ ನಿಮಗೆ ಕಚ್ಚೆ ಸೀರೆ ಅಂತ ಬರುತ್ತೆ ಸರ್. ಇದು ಜಾಸ್ತಿ ಉದ್ದ ಇರುತ್ತೆ. ಕಚ್ಚೆ ಸೀರೆ 7.5 ಮೀಟರ್ ಇರುತ್ತೆ ಸರ್. 7.5 ಮೀಟರ್. ಹೌದು ಸರ್. ರೆಗ್ಯುಲರ್ ಆಗಿ ನಿಮ್ಗೆ 5.5 ಮೀಟರ್ ಇರುತ್ತೆ ಸರ್ ಸೀರೆ ಅಂದ್ರೆ. ಅದು ಆಮೇಲೆ ಕಚ್ಚೆಗೋಸ್ಕರ ಅಂದ್ರೆ ಮಹಾರಾಷ್ಟ್ರಕ್ಕೆ ಜಾಸ್ತಿ ಹೋಗೋದು ಸರ್ ಇಳ್ಕಲ್ದು. ಇಳ್ಕಲಲ್ಲಿ ಜಾಸ್ತಿ ಉತ್ಪನ್ನ ಆದ್ರೆ ಇಳ್ಕಲ್ ಸೀರೆ ಮತ್ತೆ ಗುಳೇದಗುಡ್ಡ ಕಣ ಆಗಿರ್ಬೋದು. ಮೇನ್ ಮಾರ್ಕೆಟ್ ಇರೋದೇ ಮಹಾರಾಷ್ಟ್ರಕ್ಕೆ ಅಂತಾನೆ ಸರ್. ತುಂಬಾ ಜನಕ್ಕೆ ಗೊತ್ತಿಲ್ಲ. ಅಂದ್ರೆ ಗುಳೇದಗುಡ್ಡ ಕಣ ನೋಡಿದ ತಕ್ಷಣ ಓ ಇದು ಮಹಾರಾಷ್ಟ್ರದ ಅಂತಾರೆ ಸರ್. ಹಂಗೂ ಆಗಿದೆ. ಇದರಲ್ಲಿ ನಾವು ಈಗ ಬ್ಲೌಸ್ ಮಾರೋದು ತುಂಬಾ ಕಷ್ಟ ಅಂತ ಹೇಳಿ ಆ ಬ್ಲೌಸ್ ಪೀಸ್ ಅನ್ನ ಈ ಡೈರಿ ಆಗಿ ಕನ್ವರ್ಟ್ ಮಾಡಿದೀವಿ ಸರ್. ಇಲ್ಲಿ ನೋಡಿ, ಇದೊಂದು ಡೈರಿ. ಇದು ಈ ಡೈರಿಗೆ ಹಾಕಿರ್ತಕ್ಕಂಥ ರಟ್ಟು ಇದೆಯಲ್ಲ, ಇದು ರೇಷ್ಮೆ. ಇದು ಈ ಇಡೀ ಡೈರಿಯ ಬೆಲೆ ಎಷ್ಟಾಗುತ್ತೆ? 350 ಆಗುತ್ತೆ ಸರ್. 350 ರೂಪಾಯಿ ಅಂತೆ ಈ ಒಂದು ಡೈರಿ. ಸುಮಾರು 100 ಪುಟ ಇದೆ ಒಳಗಡೆ. 200 ಪುಟ ಇದೆ ಸರ್. 200 ಪುಟ ಇದೆ ಸರ್. 200 ಪುಟ ಇದೆ ಅಂತೆ. ಮೇಲ್ಗಡೆ ರೇಷ್ಮೆದು. ಈ ಥರ ಎಲ್ಲಾದರೂ ರೇಷ್ಮೆ ಬೈಂಡಿಂಗ್ ಇರುವಂಥ ಡೈರಿ ನೋಡಿದ್ರಾ? ಇದೇ ಮೊದಲ ಬಾರಿಗೆ ನಾನಂತೂ ನೋಡ್ತಾ ಇದ್ದೇನೆ. ನೀವು ನೋಡಿದ್ದೀರಿ. ಕೊಂಡ್ಕೋಬೇಕು ಅಂತ ಆಸೆ ಇದ್ದರೆ ಎಲ್ಲಿ? ಇಳಕಲ್ಲಿಗೆ, ಗುಳೇದಗುಡ್ಡಕ್ಕೆ ಬರಬೇಕು. ಇಳಕಲ್ಲು, ಗುಳೇದಗುಡ್ಡ ಅಕ್ಕ ತಂಗಿರು ಅಂತ ಹೇಳಿದ್ರಿ. ಎಲ್ಲಿಗೆ ಬಂದರೂ ಸಿಗುತ್ತಲ್ವಾ? ಮತ್ತೆ ಯಾಕೆ ಯೋಚನೆ? ಪುಸ್ತಕ ಬೇಕು ಅಂದರೆ ದಯವಿಟ್ಟು ಇಳಕಲ್ಲಿಗೆ ಬನ್ನಿ ಅಥವಾ ಗುಳೇದಗುಡ್ಡಕ್ಕೆ ಬನ್ನಿ. ತುಂಬ ತುಂಬ ಸಂತೋಷ. ಧನ್ಯವಾದಗಳು ತಮಗೆ. ಒಂದು ಪುಸ್ತಕವನ್ನು ಬಹುಮಾನವಾಗಿ ಕೊಡ್ತಾ ಇದ್ದೇವೆ ತಮಗೆ. ಸ್ವೀಕರಿಸಿ. ಒಳ್ಳೆಯದಾಗಲಿ. ಕಣ ಕೇವಲ ವ್ಯಾಪಾರ ವ್ಯವಹಾರಕ್ಕಷ್ಟೇ ಮೀಸಲಾಗಿಲ್ಲ. ಕಲಿಯುವ ಮನಸ್ಸುಗಳಿಗೆ ಕಲಿಸುವ ಉತ್ಸಾಹಿಗಳನ್ನು ನಾವಿಲ್ಲಿ ಕಂಡೆವು. ಮಕ್ಕಳು ಮಣ್ಣಲ್ಲಿ ಆಟವಾಡುವ ಸಂಸ್ಕೃತಿಯೇ ದೂರಾಗುತ್ತಿರುವ ಕಾಲದಲ್ಲಿ ಜೇಡಿ ಮಣ್ಣಿನಿಂದ ಕಲಾಕೃತಿ ತಯಾರಿಸುವ ಕಾರ್ಯಾಗಾರವನ್ನು ಚಿಣ್ಣರು ಅಪ್ಪಿಕೊಂಡಿದ್ದರು. ಸರ್ ನಮಸ್ಕಾರ. ನನ್ನ ಹೆಸರು ಭಾಸ್ಕರ್ ಅಂತೇಳಿ. ನಾನು 15 ಇಯರ್ಸಿಂದ ಪಾಟ್ರಿ ಮಾಡ್ತಿದ್ದೀನಿ. ಈಗ ಈ ಸಂತೆ, ರಾಗಿ ಕಣ ಸಂತೆ, ಎವ್ರಿ ಸಂಡೇ ರಾಗಿ ಕಣ ಸಂತೆ ನಡೆಯುತ್ತೆ. ಹಾಗಾಗಿ ಮಕ್ಕಳು ಮಣ್ಣಿನಲ್ಲಿ ಆಟ ಆಡ್ತಿದ್ದಾರೆ, ಪೆನ್ ಸ್ಟ್ಯಾಂಡ್ ಮಾಡ್ತಿದ್ದಾರೆ. ಇವತ್ತು ಈ ಪೆನ್ ಸ್ಟ್ಯಾಂಡ್ ಮಕ್ಕಳಿಗೆ ಏನು ಯೂಸ್ ಆಗುತ್ತೆ ಅಂದರೆ ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ ಮಕ್ಕಳಿಗೆ. ಮೋಟೋ ಸ್ಕಿಲ್ಸ್ ಅಂದರೆ ಬೆರಳಿಗೆ ಫ್ರೀ ಆಗುತ್ತೆ ಮಕ್ಕಳಿಗೆ. ಹಾಗಾಗಿ ಮಕ್ಕಳು ಇವತ್ತು ಈ ಪಾಟನ್ನು, ಪೆನ್ ಸ್ಟ್ಯಾಂಡನ್ನು ಮಾಡ್ತಿದ್ದಾರೆ. ಹುಲ್ಲಿನಿಂದ ಬುಟ್ಟಿ ಮತ್ತಿತರ ಪರಿಕರ ನೇಯುವ ಕೌಶಲ್ಯಗಳನ್ನು ಪುಟಾಣಿಗಳಂತೆಯೇ ಹಿರಿಯರು ಸಂಭ್ರಮಿಸಿದ್ದು ಕಣ್ತುಂಬಿತು. ನಮಸ್ತೆ ಸರ್, ನನ್ನ ಹೆಸರು ಶಶಿಕುಮಾರ್ ಅಂತೇಳಿ. ನಾವು ದುರ್ಗದಳ್ಳಿಯಿಂದ ಬಂದಿರೋದು. ತುಮಕೂರಲ್ಲಿ ಒಂದು ದೇವರನದುರ್ಗ ಬೆಟ್ಟ ಅಂತ ಇದೆ. ಅಲ್ಲಿ ದೂರದ ಬೆಟ್ಟದ ಹಿಂದಿನ ಊರು ದುರ್ಗದಳ್ಳಿ ಅಂತ. ಅಲ್ಲಿ ನಾವು ಈ ಥರದೊಂದು ಶುರು ಮಾಡಿದ್ವಿ. ಜೆಂಡು ಮೆಟೀರಿಯಲಲ್ಲಿ ಬುಟ್ಟಿ ಎಣಿಯೋಕ್ಕೆ ಶುರು ಮಾಡಿದ್ವಿ. ಇದು ಕೆರೆಯಲ್ಲಿ ತುಂಬ ವೇಸ್ಟಾಗಿ ಬೆಳೆಯುವಂಥ ಒಂದು ಹುಲ್ಲಿನ ಜಾತಿ. ಇದನ್ನು ಜಂಡು, ಆಪು, ಬುಲ್ರಶ್, ರೀಡ್ ಈ ಥರದ್ದೆಲ್ಲನೂ ಹೇಳ್ತೀವಿ. ಇದನ್ನು ನಾವು 2015ರಲ್ಲಿ ಈ ಥರದ್ದೊಂದು ಶುರು ಮಾಡಬೇಕು ಅಂತ ಹೇಳಿ ವೇಸ್ಟ್ ಮೆಟೀರಿಯಲ್ ಏನಿರುತ್ತೆ ಅಂತ ನಮ್ಮೂರು ಸುತ್ತಮುತ್ತ ಲೋಕಲ್ ಆಗಿ ಸಿಗುವಂಥ ಮೆಟೀರಿಯಲ್ನ ಹುಡುಕಿದಾಗ ಇದನ್ನೆಲ್ಲ ರೈತರು ಬೆಳೆಯೋದು, ಅವ್ರ ಕಟ್ಟೆಗಳಲ್ಲಿ ಸಿಗೋದು, ಕೆರೆಗಳಲ್ಲಿ ಸಿಗೋದನ್ನ ಬೆಂಕಿ ಇಡೋಕ್ಕೆ ಶುರು ಮಾಡಿದರು. ಅದಾದ ನಂತರ ನಾವು ಈ ಮೆಟೀರಿಯಲ್ನ ಬಳಸಬೇಕು ಅಂತೇಳಿ ಜನಸ್ತು ಅಂತ ಒಂದು ಸಂಸ್ಥೆ ಜೊತೆ ನಾವು ಇದನ್ನು ಶುರು ಮಾಡಿದ್ದು. ಆ ಸಂಸ್ಥೆ ದುರ್ಗದಳ್ಳಿಯಲ್ಲೇ ಇದ್ಕೊಂಡು ಅಲ್ಲಿ ಹಳ್ಳಿಯ ಹೆಣ್ಮಕ್ಳಿಗೆ ಇದನ್ನು ಹೆಂಗೆ ವೀವ್ ಮಾಡೋದು ಅನ್ನೋ ಬುಟ್ಟಿ ಎಣೆಯೋ ಪ್ಯಾಟ್ರನಲ್ಲಿ ಶುರು ಮಾಡಿದ್ವಿ. ಈಗ ಒಂದು 2-3 ವ್ಯೂ ಥರ ಶುರು ಮಾಡಿದ್ದೀವಿ. ಇದನ್ನು
ಈಗ ತಿಮ್ನಾಯಕ್ನಲ್ಲಿ ದುರ್ಗದಹಳ್ಳಿ ಅಂತ ಒಂದಷ್ಟು ಹೆಣ್ಮಕ್ಳು ಮತ್ತು ಲಕ್ಷ್ಮೀಶ್ಪುರ ಅಂತ ಇಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಕೂಡ ದೌಲಪ್ಪ ಮತ್ತು ಸಿದ್ದವ್ವ ಈ ಥರದವರೆಲ್ಲ ಸೇರಿಕೊಂಡು ಇದನ್ನು ಬೇರೆ ಬೇರೆ ವೀವಿಂಗ್ ಪ್ಯಾಟ್ರನ್ನ ಈ ಮೆಟೀರಿಯಲಲ್ಲಿ ವೀವ್ ಮಾಡೋಕ್ಕೆ ಶುರು ಮಾಡಿಕೊಂಡು ನಾವೀಗ ವೀವ್ ಮಾಡ್ತಾಯಿದ್ವಿ. ಸುಮಾರು 2015ರಿಂದ ಶುರು ಮಾಡಿದ್ವಿ. ಕರೋನಾ ಟೈಮಲ್ಲಿ ನಿಲ್ಲಿಸ್ಕೊಂಡಿದ್ವಿ, ಮತ್ತು ಇವಾಗ ಶುರು ಮಾಡ್ಕೊಂಡು ಇವಾಗ ನಡೆಸ್ತಿದ್ದೀವಿ. ಹಾಗೆ ನಾವು ಬೇರೆ ಬೇರೆ ಶಾಲೆಗಳಿಗೆ ಮಕ್ಕಳಿಗೆ ಹೇಳ್ಕೊಡ್ತೀವಿ ಈ ಥರದ್ದು ವೀವಿಂಗ್ ಮಾಡೋದನ್ನ. ಮತ್ತು ಬೇರೆ ಹೆಣ್ಮಕ್ಳು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಿಗೆ ನಾವು ಹೋಗಿ ಅಲ್ಲಿ ಹೇಳ್ಕೊಡೋದು ಕೂಡ ಮಾಡ್ತೀವಿ. ಹಾಗೆ ನಮ್ಮ ಬೇರೆ ಬೇರೆ ಎಕ್ಸಿಬಿಷನ್ಗಳಲ್ಲಿ ನಮ್ಮ ಪ್ರಾಡಕ್ಟ್ಸ್ನ ಮಾಡಿ ಸ್ಟಾಲ್ಗಳಲ್ಲಿ ಮಾರಾಟ ಕೂಡ ಮಾಡ್ತೀವಿ. ಇದೊಂದು ಒಂದು ಪರ್ಯಾಯ ಇನ್ಕಮ್ಗೆ ಮಾಡ್ಕೊಳ್ಳೋ ಅಂಥ ಒಂದು ದಾರಿ ಅಂತ ಹಳ್ಳಿಯಲ್ಲಿ ನಾವು ಇದನ್ನು ಕಂಡುಕೊಂಡು ಮಾಡ್ಕೊತಾ ಬಂದಿದ್ದೀವಿ ಸರ್. ನಮಸ್ತೆ, ನನ್ನ ಹೆಸರು ಶ್ರೀಕಾಂತ್ ಹೇಳಿ. ರಾಗಿ ಕಣ ಅಂತ ಪ್ಲೇಸ್ ಸಿಕ್ತು. ನನ್ನ ಮಗಳಿಗೋಸ್ಕರ ಇಲ್ಲಿ ಬಂದೆವು. ತುಂಬ ಆರ್ಟ್ ಕ್ರಾಫ್ಟೆಲ್ಲ ಹೇಳಿಕೊಡ್ತಾರೆ. ಇವತ್ತು ಅವಳಿಗೆ ಇದು ಇಷ್ಟ ಆಯಿತು, ಅದಕ್ಕೋಸ್ಕರ ಅವಳಿಗೋಸ್ಕರ ನಾನು ಇಲ್ಲಿ ಇಬ್ಬರೊಟ್ಟಿಗೆ ನಾವು ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಒಂದು 1 ಅವರ್ ನಾವು ಸ್ಪೆಂಡ್ ಮಾಡಿದ್ದೀವಿ ಫ್ಯಾಮಿಲಿ ಟೈಮು. ಒಂದು ಒಳ್ಳೆ ಹೊಸ ಕಲೆಯನ್ನು ಕಲ್ತಂಗೆ ಆಯಿತು. ನಾನು ಎಲ್ಲರಿಗೂ ಅಪ್ರಿಷಿಯೇಟ್ ಮಾಡ್ತೀನಿ, ಇಲ್ಲಿ ಇರುವ ಕೆಲಸದವರಿಗೆಲ್ಲರಿಗೂ ಅಪ್ರಿಷಿಯೇಟ್ ಮಾಡ್ತೀನಿ. ಮಕ್ಕಳಿಗೆ ಇವಾಗ ಯಾವುದೇ ಒಂದು ಬುಟ್ಟಿಗಳನ್ನು ಶೇಪ್ ಆಗಿ ಮಾಡ್ಕೋಬೋದು. ಮಕ್ಕಳು ಯೂಶಲಿ ಪೆನ್ ಸ್ಟ್ಯಾಂಡು ಮತ್ತು ಬಾಟಲ್ಗೆ ಈ ಥರದ್ದೆಲ್ಲ ಮಾಡ್ತಿದ್ದಾರೆ. ಬಾಟ್ಲಿಂಗ್ ಮಾಡಿದಾಗ ಏನಂದರೆ, ಈಗ ಗಾಜಿನ ಬಾಟ್ಲೆಲ್ಲ ಇತ್ತೀಚೆಗೆ ಬಳಸೋಕೆ ಶುರು ಮಾಡಿದ್ದಾರೆ, ಆವಾಗ ಬಿಟ್ಟರೆ ಒಡೆದೋಗುತ್ತೆ, ಈ ಥರದ್ದೆಲ್ಲ ಇದೆ. ಹಾಗಾಗಿ ಈ ಮೆಟೀರಿಯಲೆಲ್ಲ ವೀವ್ ಮಾಡಿಕೊಂಡ್ರೆ ಇದು ಒಂಥರ ಕುಷನಿಂಗ್ ಎಫೆಕ್ಟ್ ಕೊಡುತ್ತೆ, ಕೂಲಾಗಿ ಇಡುತ್ತೆ. ಸೊ ಹಾಗಾಗಿ ಮಕ್ಕಳು ಅದನ್ನು ಮಾಡಿಕೊಂಡ್ರೆ ನ್ಯಾಚುರಲ್ ಮೆಟೀರಿಯಲ್ ಜೊತೆ ಅವ್ರಿಗೊಂದು ಸಂಬಂಧ ಬೆಳೆಯುತ್ತೆ, ವೀವಿಂಗ್ ಕಲೆ ಉಳಿಯುತ್ತೆ. ಹಾಗೆ ಅವ್ರು ಬಳಸೋದನ್ನು ಡೈಲಿ ನಿತ್ಯ ನೋಡ್ತಿದ್ರೆ ಅದು ತಂಪಾಗಿ ಕೂಡ ತಣ್ಣೀರನ್ನು ಇಟ್ಕೊಳ್ಳುತ್ತೆ. ಇವಾಗ ಇವನು ಮಾಡ್ತಿರೋದು ಒಂದು ಪೆನ್ ಸ್ಟ್ಯಾಂಡ್ ಥರ, ತನ್ನ ಮನೆಯಲ್ಲಿ ಸಿಗುವಂಥ ಲೋಟಕ್ಕೆ ಈ ಥರದೊಂದು ವೀವನ್ನು ಶುರು ಮಾಡ್ಕೋಬೋದು. ಸೊ ಇದೇನು ಹೇಳ್ಕೊಡುತ್ತೆ ಅಂದರೆ, ಲೈಕ್ ಓವರಾಲ್ ಆಗಿ ಈ ಥರ ನಮ್ಮ ಸುತ್ತಮುತ್ತ ಸಿಗುವಂಥ ಮೆಟೀರಿಯಲ್ ಇಟ್ಕೊಂಡು ಹೇಗೆ ಒಂದು ಕಲೆಯನ್ನು ಅಥವಾ ಒಂದು ಕ್ರಾಫ್ಟನ್ನು ಇಟ್ಕೊಂಡು ನಮ್ಮ ಬದುಕಿಗೆ ಅಳವಡಿಸ್ಕೋಬೋದು. ಇದು ಕೌಶಲ್ಯನ ಮತ್ತು ತಲೆಗೆ ಯೋಚನೆ ಮಾಡೋದು ಅಂತಕ್ಕಂಥ ಕೆಲಸ ಅಷ್ಟೇ. ಬಟ್ಟೆಗಳ ಮೇಲೆ ಚಂದದ ಅಚ್ಚುಗಳನ್ನು ಚಿತ್ರಿಸುವ ಕ್ರಿಯೆಯಲ್ಲೂ ಆಸಕ್ತರು ಪಾಲ್ಗೊಂಡಿದ್ದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ಸೊ ಇಲ್ಲಿ ಬೇರೆ ಬೇರೆ ರೀತಿ ವರ್ಕ್ಶಾಪ್ಸ್ಗಳು ನಡೀತಿದೆ. ನಾವು ಬ್ಲಾಕ್ ಪ್ರಿಂಟಿಂಗ್ ವರ್ಕ್ಶಾಪ್ಸ್ ಮಾಡ್ತಿದ್ದೀವಿ. ಸೊ ಬ್ಲಾಕ್ ಪ್ರಿಂಟಿಂಗ್ ವರ್ಕ್ಶಾಪ್ ತುಂಬ ಟ್ರೆಡಿಷನಲ್ ಕ್ರಾಫ್ಟು. ಸುಮಾರು ಒಂದು 4-5 ಸಾವಿರ ವರ್ಷದ ಇತಿಹಾಸ ಇದೆ ಅಂತ ಈ ಕಲೆಗೆ ಹೇಳ್ಬೋದು. ಸೊ ನಾವಿಲ್ಲಿ ಮಕ್ಕಳಿಗೆ ಬ್ಲಾಕ್ ಪ್ರಿಂಟಿಂಗ್ ವರ್ಕ್ಶಾಪ್ ಹೇಳ್ಕೊಡ್ತಿದ್ದೀವಿ. ಸೊ ಬ್ಲಾಕ್ ಪ್ರಿಂಟಿಂಗ್ ಹೆಂಗೆ ಬಂತು, ಸೊ ನಾವು ಯಾವ ರೀತಿ ವುಡ್ ಬಳಸಿದ್ವಿ. ಇವಾಗ ನೀವು ನೋಡ್ತಿದ್ರಿ, ಇಲ್ಲಿ ಬೇರೆ ಬೇರೆ ರೀತಿ ಕ್ರಾಫ್ಟ್ ಇದೆ, ವುಡ್ ಕ್ರಾಫ್ಟು, ಇದೆಲ್ಲ ಹ್ಯಾಂಡ್ ಕಾರ್ವಿಂಗು. ಸೊ ಈ ಕಲೆ ತುಂಬ ಹಾಳಾಗ್ತಿದೆ. ಇವಾಗೆಲ್ಲ ಸ್ಕ್ರೀನ್ ಪ್ರಿಂಟಿಂಗ್ ಬಂದಿದೆ, ಸೊ ಡಿಜಿಟಲ್ ಪ್ರಿಂಟಿಂಗ್ ಬಂದಿದೆ. ಈ ಕಾಲದಲ್ಲಿ ನಾವು ಮನುಷ್ಯನ ಶ್ರಮ ಬಳಸಿ ವುಡನ್ ಬ್ಲಾಕ್ಸಿಂದ ಡಿಸೈನ್ನ ತೆಗಿತಾ ಇದ್ದೀವಿ. ಸೊ ಇದು ಒಂದು ನಮ್ಮ ಖುಷಿಗೋಸ್ಕರ ಮಾಡುವಂಥ ಒಂದು ಚಟುವಟಿಕೆ. ಜೊತೆಗೆ ಇದು ಇವಾಗ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಾರ್ಕೆಟನ್ನು ಕ್ರಿಯೇಟ್ ಮಾಡಿದೆ. ಸೊ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಹ್ಯಾಂಡ್ ಬ್ಲಾಕ್ ಪ್ರಿಂಟಿಂಗಿಗೆ ವಿತ್ ವೆಜಿಟೇಬಲ್ ಡೈಸ್ಗೆ ಆ್ಯಸ್ ವೆಲ್ ಎಸ್ ಪಿಗ್ಮೆಂಟ್ಗೆ ಬಹಳ ದೊಡ್ಡ ಬೇಡಿಕೆ ಇದೆ. ಸೊ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಅಥೆಂಟಿಕ್ ಬ್ಲಾಕ್ ಪ್ರಿಂಟರ್ಸು ಕೂಡ ಕಡಿಮೆ ಇದ್ದಾರೆ. ಸೊ ನಾವು ಮಕ್ಕಳುಗಳಿಗೆ ಕಲಿಸಿ ಅವ್ರಿಗೆ ಈ ಸಮ್ಮರಲ್ಲಿ ಒಂದು ಒಳ್ಳೆಯ ವಿಶೇಷವಾದ ಆ್ಯಕ್ಟಿವಿಟಿ ಆಗಲಿ ಅಂತಲೂ ಮಾಡ್ತಾಯಿದ್ದೀವಿ. ಸೊ ಸಂತೆಯಲ್ಲಿ ಬೆಳಗ್ಗೆಯಿಂದ ಹಲವಾರು ಮಕ್ಕಳುಗಳು ಬಂದರು, ದೊಡ್ಡವರು ಬಂದರು, ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಶ್ರಮದ ಕೆಲಸಕ್ಕೆ ಹೆಚ್ಚಿಗೆ ಎಲ್ಲರೂ ಬೆಲೆ ಕೊಟ್ಟು ಪ್ರೀತಿಸಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಇದಲ್ಲದೆ ನೈಸರ್ಗಿಕ ವಸ್ತುಗಳಿಂದ ಪೊರಕೆಗಳನ್ನು ಕಟ್ಟುವ, ವಿವಿಧ ದೇಸಿ ಆಟಗಳನ್ನು ಕಲಿತು ಆಡುವ ಚಟುವಟಿಕೆಗಳಲ್ಲಿ ಉತ್ಸುಕರು ಭಾಗವಹಿಸಿದರು. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುತ್ತಿರುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಶ್ರೀಮತಿ ನಾಗಮಣಿ ಅವರು. ಕನ್ನಡಿಗ, ಕರ್ನಾಟಕದ ಬಗ್ಗೆ ಅಪಾರ ಅಭಿಮಾನವನ್ನು ಉಳ್ಳಂಥ ನಾಗಮಣಿಯವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.